ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಶುಂಠಿಗೆ ಬೆಂಕಿ ರೋಗ, ಹಾಗೆಯೇ ಎಲೆ ಚುಕ್ಕೆ ರೋಗ ಮತ್ತು ಇತ್ತೀಚೆಗೆ ಏನೊಂದು ಹೊಸ ಒಂದು ಶುಂಠಿಗೆ ಒಂದು ಡಿಸೀಸ್ ಬಂದಿದೆ, ಪೆರಿಕ್ಯುಲೇರಿಯಾ ಅಂತ ಹೇಳಿ. ಅದಕ್ಕೂ ಕೂಡ ಒಂದು ಮುಂಜಾಗ್ರತೆ ಆಗಿರಲಿ ಅಂತ ಒಂದು ಸ್ಪ್ರೇ ಮಾಡಿಸ್ತಾ ಇದ್ದೀನಿ. ಇದು ನಾನು ಫಸ್ಟ್ ಸ್ಪ್ರೇ ಕೊಡ್ತಾ ಇರೋದು ನಮ್ಮ ಶುಂಠಿಗೆ. ಯಾಕಂದರೆ ನಾನು ಸ್ವಲ್ಪ ಈ ಬಾರಿ ನಾನು ಲೇಟಾಗಿ ನಾಟಿ ಮಾಡಿದ್ದೆ ಶುಂಠಿನ. ನಾನು ಏಪ್ರಿಲ್ 23ನೇ ತಾರೀಕಿನ ನಾಟಿ ಮಾಡಿದ್ದು, ಸ್ವಲ್ಪ ಲೇಟಾಗಿ ನಾಟಿ ಮಾಡಿದ್ದೆ. ಅದರಿಂದ ಇವಾಗ ಫಸ್ಟ್ ಸ್ಪ್ರೇ ಕೊಡ್ತಾ ಇದ್ದೀನಿ. ಈ ಫಸ್ಟ್ ಸ್ಪ್ರೇ ಏನಿದೆ ಇದು ಬರೀ ನಾನು ಎಲೆ ಚುಕ್ಕೆ ರೋಗ ಹಾಗೆ ಬೆಂಕಿ ರೋಗ ಈ ಡಿಸೀಸ್ಗಳಿಗೆ ಮಾತ್ರ ಕೊಡ್ತಾಯಿದ್ದೀನಿ. ನಾನು ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟಾಗಿ ಒಂದು ಸ್ಪ್ರೇನ ಮಾಡ್ತಾಯಿಲ್ಲ. ಇದು ಬರೀ ಹುಳುಗಳಿಗೋಸ್ಕರ, ಅಂದರೆ ಇನ್ಸೆಕ್ಟ್ಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪ್ರೇ ಆಗಿರ್ತದೆ. ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ವೀಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಇನ್ನೊಂದು ವಿಷಯ, ಏನೋ ಒಂದು ಸ್ಪ್ರೇ ಮಾಡಬೇಕಾಗಿರ್ಬೋದು ಅಥವಾ ಏನೋ ಗೊಬ್ಬರನ ಸಪ್ಲೈ ಮಾಡೋಂಥ ಸಮಯದಲ್ಲಾಗಿರ್ಬೋದು, ಎಲ್ಲ ನಮ್ಮ ರೈತರು ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸೋ ಮುಖಾಂತರ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಆಗಿರ್ಬೋದು ಅಥವಾ ಕೈಗೆ ಗ್ಲೌಸ್ ಆಗಿರ್ಬೋದು ದಯವಿಟ್ಟು ಯೂಸ್ ಮಾಡಿ. ಏನಕ್ಕೆ ಅಂತ ಹೇಳಿದರೆ, ನೀವು ಕಳೆದ ವರ್ಷ ನೋಡಿರ್ತೀರ ಹೇಗೆ ಕಳೆ ಔಷಧಿನ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿಯಾದ ಒಂದು ಪ್ರಿಕಾಷನ್ಸ್ ತೊಳೆದಳೆ ಸ್ಪ್ರೇ ಮಾಡಿರೋದ್ರಿಂದ ಒಬ್ಬರು ಸಾಯೋಂಥ ಪರಿಸ್ಥಿತಿ ಬಂದಿತ್ತು. ದಯವಿಟ್ಟು ಎಲ್ಲ ನಮ್ಮ ರೈತರು ಒಂದು ಮುಂಜಾಗ್ರತೆಯಾಗಿ ಮಾಸ್ಕ್ನ ಯೂಸ್ ಮಾಡಿ ದಯವಿಟ್ಟು ಸ್ಪ್ರೇ ಮಾಡಬೇಕಾದ್ರೆ ಅಂತ ಹೇಳ್ತೀನಿ. ನಾನು ಈ ಫಸ್ಟ್ ಸ್ಪ್ರೇಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಬಾನ್ ಯೂಸ್ ಮಾಡಿದ್ದೀನಿ, ಹಾಗೆಯೇ ಒಂದು ಬೋನಸ್ಸು, ಹಾಗೆ ಕೊಸೈಡ್ ಜಿ ಇನ್ನೊಂದು ಮಾರ್ವೆಕ್ಸು, ಈ 4 ಮೆಡಿಸನ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡೋದಾದರೆ ಬಾನು ಇದು ಒಂದು ಬ್ಯಾರಲ್ಗೆ ನಾನು ಹೇಳ್ತಿರೋದು. ಈ ಬಾನ್ ಅಂತಕ್ಕಂಥದ್ದು ಒಂದು ಟ್ರೈಸೋಕ್ಲೋಝೋನು, ಹಾಗೆಯೇ ಒಂದು ಬೋನಸ್ಸು, 1 ಲೀಟ್ರ್ ಕೊಸೈಡ್ ಜಿ, ಹಾಗೆ ಒಂದು ಮಾರ್ವೆಕ್ಸು. ಇದ್ರ ಜೊತೆ ಒಂದು ಸ್ಪ್ರೆಡ್ ಮ್ಯಾಕ್ಸ್ ಅಂತ ಮಾಮೂಲಿ ಅದೆಲ್ಲ ಗೊತ್ತಿರುತ್ತೆ, ಅದೊಂದು ಗಮ್ಮು. ಏನಕ್ಕೆ ಅಂದರೆ ಈಗ ಸ್ವಲ್ಪ ವೆದರು ಮಳೆ ವಾತಾವರಣ ಇರೋದ್ರಿಂದ ಒಂದು ಸ್ಪ್ರೆಡ್ ಮ್ಯಾಕ್ಸ್ ಅಂತೇಳಿ ಒಂದು ಗಮ್ನು ಕೂಡ ಯೂಸ್ ಮಾಡಿದ್ದೀನಿ. ಇದು ನಾನು ಬರೀ ಹುಳುಗಳಿಗೆ ಮಾತ್ರ ಕೊಡ್ತಾ ಇರ್ತಕ್ಕಂಥ ಸ್ಪ್ರೇ. ಇದು ಕಳೆದ ಒಂದು 15 ದಿನ ಆದಮೇಲೆ ಇನ್ನೊಂದು ಡೆವಲಪ್ಮೆಂಟ್ಗೆ ಅಂತೇಳಿ ಇನ್ನೊಂದು ಸ್ಪ್ರೇ ಮಾಡಿಸ್ತೀನಿ. ಇವ್ರ ರೀತಿ ಯಾರೂ ಕೂಡ ದಯವಿಟ್ಟು ಸ್ಪ್ರೇನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಮುಂಜಾಗ್ರತೆನ ವಹಿಸಿ. ಇವ್ರಿಗೆ ಎಷ್ಟು ಹೇಳಿರೋರು ಕೇಳ್ತಿಲ್ಲ. ಈ ರೀತಿಯಾದಂಥ ತಪ್ಪು ನೀವು ಯಾರೂ ಕೂಡ ಮಾಡಬೇಡಿ. ದಯವಿಟ್ಟು ಅಟ್ಲೀಸ್ಟ್ ನಿಮ್ಮ ಮುಖನ ಕವರ್ ಮಾಡ್ಕೊಂಡು ಸ್ಪ್ರೇ ಮಾಡಿ ದಯವಿಟ್ಟು. ಕೆಲವೊಬ್ಬರು ಕೇಳ್ತಾ ಇದ್ದೀರಿ ಕಮೆಂಟಲ್ಲಿ ಫಸ್ಟ್ ಸ್ಪ್ರೇ ಯಾವ್ದು ಕೊಟ್ಟಿದ್ದೀರಾ ಅಂಥೇಳಿ. ಆ ಉದ್ದೇಶದಿಂದ ನಾನು ಯಾವ ಸ್ಪ್ರೇನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಇನ್ನು ಬೇರೆ ಬೇರೆ ಒಂದು ಆಗ್ರೋ ಕ್ಲಿನಿಕವರು ಬೇರೆ ಬೇರೆ ರೀತಿಯಾದಂತಹ ಒಂದು ಸ್ಪ್ರೇನ ಮಾಡಿಸ್ತಾರೆ. ಬಟ್ ನಾನು ಈ ಒಂದು ಸ್ಪ್ರೇನ ಯೂಸ್ ಮಾಡಿದ್ದೀನಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.